ನಮಸ್ಕಾರ ಕರುನಾಡ ಜನತೆಗೆಲ್ರಿಗೂ ಸ್ವಾಗತ ಸ್ನೇಹಿತರೆ. ನಾನಿದ್ದೀನಿ ದಾಂಡೇಲಿಯಲ್ಲಿ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ. ಶಾಲಿನಿ ಅವರು ನಮ್ಮ ಸಿಸ್ಟರ್. ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಅದ್ಭುತವಾದ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ದಾಂಡೇಲಿಯಲ್ಲಿರುವಂಥ ರೆಸಾರ್ಟು. ಒಂದ್ಸರಿ ಹಾಯ್ ಮಾಡಿಬಿಡಿ ಮೇಡಮ್. ಆ್ಯಂಡ್ ನಮ್ಮ ರೆಸಾರ್ಟ್ನ ಓನರ್ ಆದಂತಹ ರಾಹುಲ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇರೋ ರೆಸಾರ್ಟ್ನ ದಾರಿ ನೋಡಿ. ಸೊ ಈ ರೆಸಾರ್ಟ್ ಬಂದ್ಬಿಟ್ಟು ಒಂಥರ ರೆಸಾರ್ಟು. ಸೊ ನಾವು ಹೋಗ್ತಾ ಇರೋದು ದಾಂಡೇಲಿಂದ ಎಷ್ಟು ಕಿಲೋಮೀಟರ್ ಇದೆ ರಾಹುಲ್? 18 ಕಿಲೋಮೀಟರ್. 18 ಕಿಲೋಮೀಟರ್ ಇದೆ. ಬಟ್ ಜಸ್ಟ್ ನೋಡಿ ಆನ್ ದ ವೇ ನಿಮ್ಗೆ ಏನೆಲ್ಲ ಸಿಗುತ್ತೆ, ಸ್ಪಾಟ್ ಆಗುತ್ತೆ ಅನ್ನೋದು ನೋಡಿ. ಸೊ ಇದು ಬಂದ್ಬಿಟ್ಟು ಕಾರವಾರ ರೋಡು. ದಾಂಡೇಲಿ ಟು ಕಾರವಾರ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ. ಕಾಡು, ಈ ದಾಂಡೇಲಿ ವೈಬೇ ಡಿಫ್ರೆಂಟು. ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಸೊ ಇವಾಗ ವಾಟರ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ? ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಆದಮೇಲೆ ಸ್ನೇಹಿತರೆ ಈ ಥರ ಒಂದು ಸರ್ಕಲ್ ಬರುತ್ತೆ. ಸೊ ಬ್ಯಾಕ್ ವಾಟರ್ ಪ್ಲೇಸು ಈ ಕಡೆ ಇರೋದು. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ 1 ಕಿಲೋಮೀಟರ್. ಇಲ್ಲಿ ಹೌದಾ? ನೋಡಿ ಮೇಡಮ್. ಓಕೆ ಓಕೆ ಓಕೆ. ಹೌದಾ? ಸೊ ಇಲ್ಲಿ ಹುಲಿ ಬರುತ್ತೆ ಅಂತ ಸ್ನೇಹಿತರೆ ಈ ಜಾಗದಲ್ಲಿ ಸಂಜೆ ಹೊತ್ತು. ಸೊ ಏನು ಟೂರಿಸ್ಟ್ಗಳಿಗೆ ತೊಂದರೆ ಇಲ್ಲ? ಹಾಂ ಹಾಂ. ಓಕೆ 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 ಓಕೆ. ಸೊ ನೈಟು ಈ ಥರ ಆಚೆ ಬರ್ಬೋದಾ ಅಂದರೆ ಗೆಸ್ಟು? ಇಲ್ಲ ಇಲ್ಲ, ಒಲ್ಲಿ ಕಾರ್ಗಳ ಹತ್ರ. ಹೌದಾ? ಓಕೆ ಓಕೆ ಓಕೆ. ಸೊ ನೋಡ್ಬೋದು ನೀವು ಇಲ್ಲಿ ಕ್ಲೋಸ್ಲಿ ವಿತ್ ವೈಲ್ಡ್ ಲೈಫ್. ಇಲ್ಲಿ ಸಾಕಷ್ಟು ಪ್ರಾಣಿಗಳಿರುತ್ತೆ ಕಾಡಲ್ಲಿ. ಸೊ ಅದರಿಂದ ರೆಸಾರ್ಟ್ ಅವರು ಕೂಡ ನಿಮಗೆ ಅಲೌಡ್ ಮಾಡಲ್ಲ ಆಚೆ ಹೋಗೋಕ್ಕೆ. ಸೊ ನೀವು ಕಾರಲ್ಲೇ ಹೋಗಬೇಕು. ಏನು ಪ್ಲೇಸ್ ರೀ, ಏನು ಕಾಡು ರೀ ಇದು. ಅಬ್ಬಾ ಎಂಥ ಜಾಗ ಗೊತ್ತಾ ನಾವು ಬಂದಿರೋದು. ಸೊ ಆಲ್ಮೋಸ್ಟ್ 10 ಕಿಲೋಮೀಟರ್ ಬಂದ್ವಿ. ಮಳೆ ಬೇರೆ ಲೈಟಾಗಿ ಬರ್ತಾ ಇದೆ. ಒಂಥರ ಜಂಗಲ್ ಸ್ಟೇ ಎದುರುಗಡೆ ಇದ್ದೀವಿ. ಅಮೇಝಿಂಗ್ ಡ್ರೈವ್. ರೋಡ್ ಮಾತ್ರ ಏನೂ ತೊಂದರೆ ಇಲ್ಲ, ಸ್ಮೂತಾಗಿ ಬಂದ್ವಿ. ಎಲ್ಲೂ ಕೂಡ ಆಫ್ ರೋಡ್ ಫೀಲ್ ಅನಿಸಿಲ್ಲ. ಎಲ್ಲ ಸಾಕತ್ತಾಗಿತ್ತು. ಬಟ್ ನೋಡಿ ಎಂಥ ಡೆನ್ಸ್ ಫಾರೆಸ್ಟಲ್ಲಿ ಇದ್ದೀವಿ. ಮಳೆ ಬೇರೆ ಬರ್ತಾ ಇದೆ. ಕೊಡೆ ತೊಗೊಳ್ಳೋಣ ಆ್ಯಂಡ್ ಎಂಟರ್ ಆಗೋಣ ರೆಸಾರ್ಟು. ಎಂಥ ಅದ್ಭುತ ಕಾಡಲ್ಲಿದೆ ಸರ್ ಮೇಡಮ್ ನಿಮ್ಮ ರೆಸಾರ್ಟು. ಹೌದು, ಚೆನ್ನಾಗಿದೆ ನೋಡ್ರಿ. ಎಲ್ಲ ಫುಲ್ ವೈಲ್ಡ್ ಫಾರೆಸ್ಟ್ ಇದೆ ಇದು. ಹೌದು, ರಿಸರ್ವ್ ಫಾರೆಸ್ಟ್ ಇದು. ರಿಸಾರ್ಟ್ ಫಾರೆಸ್ಟ್ ಇದು. ಸೊ ಆಫ್ಟರ್ 7 o'clock ನಾವು ಯಾರಿಗೂ ಅಲೌಡ್ ಮಾಡೋದಿಲ್ಲ ಹೊರಗೆ. ಹೌದಾ? ಇಲ್ಲಿ ಗೇಟ್ ಹಾಕ್ಬಿಡ್ತೀರಾ? ಯಾಕಂದ್ರೆ ಸಂಜೆ ಮಧ್ಯೆ ಒಂದು 10 ಗಂಟೆ ನಂತರ ಕರಡಿ ಅಂತದೆಲ್ಲ ಬಂದಿರ್ತದೆ. ಓಕೆ ಓಕೆ. ಎಲ್ಲ CCTV ಎಲ್ಲ ಕ್ಯಾಮ್ರಾಸ್ ಇದೆ? ಎಸ್ ಎಲ್ಲ ಸೇಫ್ಟಿ ಎಲ್ಲ ಇದೆ. ಓಕೆ ಓಕೆ ಓಕೆ. ಮಳೆಗಾಲದಲ್ಲಿ ಇನ್ನೂ ಅದ್ಭುತ ಬಿಡ್ರಿ. ಹಾಂ. ಸೊ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಓಕೆ ನೋಡಿ, ಪಾಮ್ ಟ್ರೀ ಲ್ಯಾಂಡು.
ಸೊ ರೆಸಾರ್ಟ್ ರಿಸೆಪ್ಷನಲ್ಲಿ ಇದ್ದೀವಿ. ಇಲ್ಲಿಂದ ಬನ್ನಿ ಕ್ವಿಕ್ಕಾಗಿ ಪರಿಚಯ ಮಾಡ್ಕೊಂಡು ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ರೆಸಾರ್ಟ್ ಇದು ನಿಮ್ದು? ನಾವು ದಾಂಡೇಲಿಂದ ಎಕ್ಸಾಕ್ಟ್ ಆಗಿ ಅಲ್ಲಿಂದ ಒಂದು 16 to 17 ಕಿಲೋಮೀಟರ್ ಆಗುತ್ತೆ. 17 ಕಿಲೋಮೀಟರ್. ಓಕೆ. ಈಗ ಬರ್ಬೇಕಾದ್ರೆ ಬಂದ್ವಿ, ದಾರಿ ಮಾತ್ರ ರೂಟ್ ಮಾತ್ರ ಒಂದೆಲ್ಲೋ ಕಾಡಲ್ಲಿ ಬಂದಂಥ ಫೀಲ್ ಬಂತು ನಮಗೆ. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು. ನಮ್ದೀಗ 35 to 40 ಮೆಂಬರ್ಸ್ ಆಗ್ತಾ ಇದೀವಿ ನಾವೀಗ. ಓಕೆ. ಕೆಪಾಸಿಟಿ 40 ಮೆಂಬರ್ಸ್. 40 ಮೆಂಬರ್ಸ್ ಇದೆ. ನಾವು ಇರ್ ಪ್ಲಾನಿಂಗ್ ಅಡಿಷನಲ್ ಲೈಕ್ ಶುಡ್ ಬಿ ಮೋರ್ ದನ್ 100 ಪ್ಲಾನ್ ಮಾಡ್ತಾ ಇದ್ದೀರಾ? ದಟ್ ಶುಡ್ ಬಿ ವಿದಿನ್ ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ಮೋರ್ ದನ್ 100 ಪರ್ ಡೇ ಕೆಪಾಸಿಟಿ. ಓಕೆ. ಇಲ್ಲಿಂದ ವಾಟರ್ ಆಕ್ಟಿವಿಟಿ ಎಷ್ಟು ಕಿಲೋಮೀಟರ್ ಇದೆ ಸರ್? ಜಸ್ಟ್ 9 ಕಿಲೋಮೀಟರ್. ವೆರಿ ವೆರಿ ನಿಯರ್ ಕಂಪೇರಿಂಗ್ ಟು ಅದರ್ ಸ್ಟೇಜ್ ನಾವು. ಓಕೆ. ಸೊ ಬನ್ನಿ ಒಳಗಡೆ ಹೋಗಿ ರೆಸಾರ್ಟ್ನ ನೋಡೋಣ ಯಾವ ಥರ ಇದೆ ಅಂತ. ಒಂದು ಕ್ವಿಕ್ ಟೂರ್ ಕೊಡ್ತೀನಿ ಸ್ನೇಹಿತರೆ. ಮಳೆ ಬೇರೆ ಬರ್ತಾ ಇದೆ. ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ಗೆ. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಚೆನ್ನಾಗಿದೆ ರೀ, ಅಟ್ಯಾಚ್ ಟು ದ ನೇಚರ್. ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಇದು ಎಂಟ್ರಿ, ಪಾಮ್ ಟ್ರೀ ತೋಟಕ್ಕೆ ಹೋಗುವಂಥ ದಾರಿ. ಬ್ಯೂಟಿಫುಲ್ ಸೆಲ್ಫೀಸ್ಗೆ, ಫೋಟೋಸ್ಗೆಲ್ಲ ಒಳ್ಳೆ ಜಾಗ ಸ್ನೇಹಿತರೆ. ರೂಮ್ಗಳು. ರೂಮ್ ಎದುರುಗಡೆ ನೋಡ್ಬೋದು ವ್ಯೂ ಇದೆ ಸ್ನೇಹಿತರೆ. ಮೇಡಮ್ ಅವರೇ, ಟೋಟಲ್ ಎಷ್ಟು ಇದು ಪ್ರಾಪರ್ಟಿ? ಎಷ್ಟು ಎಕರೆ ಐತಿ ಜಾಗ? 4 ಎಕರೆಸಾ ಟೋಟಲ್ ಎಲ್ಲ ಸೇರಿ? ಓಕೆ. ಟ್ರೆಕ್ಕಿಂಗಿಗೆ ಅಲ್ಲ? ಅದೀಗ ಗೊತ್ತಾಗುದಿಲ್ಲ, ಅಲ್ಲ ಡ್ರೈ ಆದ ಕೂಡ ಅಲ್ಲಿ ಹೋಗ್ಬೋದು. ಚೆರಿ ಫ್ರೂಟ್ ಗಿಡ ನೋಡಿ. ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು. ನೋಡಿ ತುಂಬ ಎಲ್ಲ ಡಿಸ್ಟೆನ್ಸಲ್ಲಿ ರೂಮ್ಗಳಿದೆ ಸ್ನೇಹಿತರೆ ಇಲ್ಲಿ. ಸ್ವಿಮ್ಮಿಂಗ್ ಪೂಲ್ ಫೇಸಿಂಗ್ ರೂಮು. ವಿತ್ ಬಾಲ್ಕನಿ ಬರುತ್ತೆ. ಸಖತ್ತಾಗಿದೆ ಇದು ಮಾತ್ರ. ಇದು ಎಷ್ಟು ಜನ ಕೆಪಾಸಿಟಿ ಇದು? 6 ಮೆಂಬರ್ಸಾ? ಓಕೆ. ಅಮೇಝಿಂಗ್ ಇದೆ ಇದು. ಇನ್ನೊಂದು ಬ್ಯೂಟಿಫುಲ್, ಅದು ಎಕ್ಸ್ಟೀರಿಯರ್ ಡಿಸೈನ್ ಕೂಡ ಸಖತ್ತಾಗಿದೆ ಸ್ನೇಹಿತರೆ. ಆರಾಮಾಗಿ ಟಿಫಿನ್, ಲಂಚು, ಬ್ರೇಕ್ಫಾಸ್ಟ್ ಮಾಡ್ಬೋದು, ಟೀ ಕುಡಿಬೋದು ಆರಾಮಾಗಿ ಕೂತ್ಕೊಂಡು ವಿತ್ ಫಾರೆಸ್ಟ್ ವ್ಯೂ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಫೋರ್ ಶೇರಿಂಗು ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಸ್ನೇಹಿತರೆ. ವಿತ್ ಮಿರರು ಆ್ಯಂಡ್ ಕಬೋರ್ಡ್ ಕೂಡ ಬರುತ್ತೆ ನಿಮಗೆ. ಸೊ 4 ಶೇರಿಂಗು ಆರಾಮಾಗಿ 6 ಮೆಂಬರ್ಸ್ ಕೂಡ ಎಕ್ಸ್ಟ್ರಾ ಅಡ್ರೆಸ್ ಹಾಕಿ ಎಕ್ಸ್ಟ್ರಾ ಮೆಂಬರ್ಸ್ ಕೂಡ ಇರ್ಬೋದು. ಆ್ಯಂಡ್ ಕಿಚನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಚಿಕ್ಕದಾಗಿ. ಕ್ಯಾನ್ ಕುಕ್ ಸಮಥಿಂಗ್ ಹಿಯರ್.
ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಗೀಸರ್ ಕೂಡ ಇದೆ, 24 hours ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಸ್ನೇಹಿತರೆ. ಸೊ ಇಲ್ಲಿ 6 ಮೆಂಬರ್ಸ್ ಇರೋದಾದರೆ ರಾಹುಲ್ ಇರ್ಬೋದಾ? ಇನ್ ಕೇಸ್ 6 ಮೆಂಬರ್ಸ್ 4 ಬೆಡ್ ಇದೆ, ಎಕ್ಸ್ಟ್ರಾ ಮ್ಯಾಟ್ರೆಸ್ ಹಾಕಿ ಕೊಡ್ತೀರಾ? ಓಕೆ ಓಕೆ, ಬ್ಯೂಟಿಫುಲ್. ನಮ್ಮಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇಲ್ಗಡೆ ಫೋಟೋ ನೋಡ್ಬೋದು, ವೈಲ್ಡ್ ಲೈಫ್ ಟೈಗರ್ ಫೋಟೋ ಕೂಡ ಇದೆ. AC ರೂಮ್ ಇದು. ಸ್ಮಾಲ್ ನಿಮಗೆ ಗಾರ್ಡನ್ ಏರಿಯಾ ಕೂಡ ಸಿಗುತ್ತೆ, ಆಚೆ ಟು ಹ್ಯಾಂಗ್ ಔಟ್ ಆ್ಯಂಡ್ ಎಂಟ್ರಿ ಟು ದ ಸ್ವಿಮ್ಮಿಂಗ್ ಪೂಲ್. ಮೇಲ್ಗಡೆ ಇದೆಯಾ? ಸೊ ಮೇಲ್ಗಡೆನೂ ರೂಮ್ ಇದೆ ಸ್ನೇಹಿತರೆ. ಅಲ್ಲೇ ಒಂದು 4 ಎಕರೆ ಜಾಗ ಸ್ನೇಹಿತರೆ, ಫುಲ್ ಕಾಡೆಲ್ಲ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಎಲ್ಲ ನೀವು ಕಾಡಿಗೆ ಹೋಗ್ಬೇಕಂತಾನೆ ಇಲ್ಲ, ಅಮೇಝಿಂಗ್. ಸೊ ಇದು ಇನ್ನೊಂದು ರೂಮು. ಏನು ಇಷ್ಟ ಆಗಿದೆ ಅಂದರೆ ನನಗೆ ಸ್ಪೆಷಲಿ ಇದು ಈ ಸ್ಪೇಸು ಕಂಫರ್ಟೇಬಲ್, ನಿಮಗೊಂದು ಹೋಮ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ಎಲ್ಲೋ ಒಂದು ಮನೆಯಲ್ಲಿದ್ದಂಗೆ ಒಂದು ಅನುಭವ ಕೊಡುತ್ತೆ ಸ್ನೇಹಿತರೆ. ಬ್ಯೂಟಿಫುಲಿ ಡಿಸೈನ್ಡ್, ಎವ್ರಿ ರೂಮು ಯುನೀಕ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ನವಿಲುಗಳು, ಜಿಂಕೆಗಳು ಸ್ಪಾಟ್ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ. ನಾನು ಕೆಲವೊಂದು ವಿಡಿಯೋಸ್ ಹಾಕ್ತೀನಿ ಸ್ನೇಹಿತರೆ, ನೋಡ್ಬೋದು ನೀವು. ಮರಗಳು ನೋಡಿ. ಮೇಲ್ಗಡೆ ಕೂಡ ಒಂದು ರೂಮ್ ಇದೆ, ಇಲ್ಲಿ ಕೂಡ 2 ಶೇರಿಂಗ್ ಕಪಲ್ ರೂಮ್ ಇದೆ ಸ್ನೇಹಿತರೆ. ಇಲ್ಲಿ ಟಾಪ್ ವ್ಯೂ. ಓಹೋ ಹೋ ಹೋ, ಭಾರಿ ಮಸ್ತ್ ಇತ್ತು ಬಿಡ್ರಿ ಫೀಲ್. ಈ ರೂಮ್ ಮಾತ್ರ ಸಖತ್ ಕಾಸಿ ಆಗಿದೆ. ಸೊ ಮಾರ್ನಿಂಗ್ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ಬನ್ನಿ. ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್ ಸ್ನೇಹಿತರೆ. ಕಿಡ್ಸ್ ಪೂಲ್ ಕೂಡ ಇದೆ. ಎಷ್ಟು ಫೀಟ್ ಇದೆ ಇದು? 4 ಫೀಟ್. ಇದು ಕಿಡ್ಸ್ದು ಕಡಿಮೆ ಇದೆ, 1.5 ಕಿಡ್ಸು. ಓಕೆ ಓಕೆ. ಆರಾಮಾಗಿ ಒಂದು 15-20 ಮೆಂಬರ್ಸು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ಡೈರೆಕ್ಟ್ ಎಂಟ್ರಿನಾ ಪಾಮ್ ಟ್ರೀಗೆ ಡೈರೆಕ್ಟ್ ಎಂಟ್ರಿ. ಸಾಕಾಗಿದೆ. ಹಾಂ ಹಾಂ ಹಾಂ. ಓಕೆ, ರೈನ್ ಡ್ಯಾನ್ಸ್ ಏರಿಯಾ ನೋಡಿ ಸ್ನೇಹಿತರೆ. ಓಕೆ ಓಕೆ.
ಸೊ ರೇನ್ ಡ್ಯಾನ್ಸ್ ಆನ್ ಇದೆ ಅಲ್ವಾ? ಆನ್ ಇದೆ. ಓಕೆ, ಈಗ ಅಲ್ಲಿ ನೋಡಿ ಜಿಂಕೆ ಬರುತ್ತೆ. ಆ್ಯಕ್ಚುಲಿ ನಿಜವಾಗ್ಲೂ ಬಂದಿದೆ ಇಲ್ಲಿ. ನಾನು ನಿಮಗೆ ಬೇಕಾದ್ರೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ, ನೋಡ್ಬೋದು. ಏನು ಹಾಂ ಹೌದು. ಬೆಸ್ಟ್ ಪಾರ್ಟ್ ಏನಂದರೆ ನೀವು ಬಾಲ್ಕನಿಯಿಂದ ಹೊರಗೆ ನೋಡಿದ್ರೆ ಕಂಪ್ಲೀಟ್ ನಿಮ್ಗೆ ಒಂಥರ ಫಾರೆಸ್ಟಲ್ಲಿ ಇದ್ದಂಗೆ. ಮಾರ್ನಿಂಗ್ ನವಿಲುಗಳು ಸ್ಪಾಟ್ ಆದರೆ ಬ್ಯೂಟಿಫುಲ್. ಮತ್ತೆ ಅಲ್ಲಿಗೆ ಮುಂದೆ ಬರೋ ಡೇಸ್ನಾಗ ಅಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಮಾಡಿ ಮತ್ತೆ ಅಲ್ಲಿ ಟೆಂಟ್ ಅಲ್ಲೇ ಇರ್ತಾವ ಜಾಸ್ತಿ. ಅಲ್ಲಿ ಟೆಂಟ್. ಓಕೆ, ಇನ್ನು ಸ್ವಲ್ಪ ಒಳಗೆ ಡೀಪ್ ಹೋಗ್ತೈತಿ ಫಾರೆಸ್ಟ್. ಇದೀಗ ಮಳೆ ಬಂದಿದ್ದ ಸಮಯದಲ್ಲ ಗ್ರೋ ಆಗ್ಬಿಟ್ಟೈತಿ. ಓಕೆ ಓಕೆ. ಬಿಸಿಲು ಬಂದಾಗೆಲ್ಲ ತೆಗಸೇ ಒಳಗೆ ಹೋಗೋ ಜಾಗ ಐತೆ ಅಲ್ಲಿಂದ ಮಾಡೋದು. ಸೊ ನೀವು ವಿಡಿಯೋ ನೋಡ್ತಾ ಇರೋದು ಸೆಪ್ಟೆಂಬರ್ 2025. ನೀವೇನಾದರೂ ಜನವರಿ ಅಥವಾ ನೆಕ್ಸ್ಟ್ ಇಯರ್ 2026 ಈ ವಿಡಿಯೋ ನೋಡ್ತಾ ಇದ್ರೆ ಸ್ನೇಹಿತರೆ, ಕಂಪ್ಲೀಟಾಗಿ ಇಲ್ಲಿ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಇದೆ ರೆಸಾರ್ಟ್ ಅವ್ರದ್ದು. ಸೊ ಡೈರೆಕ್ಟ್ ಟ್ರೆಕ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ, ಯಾಕೆಂದರೆ ಇದು ಕಾಡಲ್ಲಿ ಇದೆ ಆ್ಯಂಡ್ ಒಂದು ಹಿಲ್ ಇದೆ ಇಲ್ಲಿ. ಸೊ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋದರೆ ನಿಮಗೆ ಒಂದು ನೈಸ್ ಜಂಗಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಂಡ್ ಸಿಯರ್ ತೋಟ, ಪಾಮ್ ಟ್ರೀ ತೋಟ. ಪ್ರೀ ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು ಎಲ್ಲ ಮಾಡ್ಬೋದಲ್ರಿ? ಅದ್ರದ್ದೆಲ್ಲ ಇದು ಮಾಡ್ತಾ ಇದೀವಿ ನಾವೀಗ. ಎಲ್ಲ ತಯಾರಿ ಮಾಡ್ತೀವಿ. ಫ್ರೇಮ್ ಅಲ್ಲ ಪಿಕಾಕ್. ಓಹೋ, ಒಂದು ಪಿಕಾಕ್ ಕಾಣ್ತು ಸ್ನೇಹಿತರೆ, ಲೈವ್ ಸ್ಪಾಟ್ ಆಯಿತು. ನಿಮ್ಗೆ ಕಾಣ್ತಾ ಇದೆ ಗೊತ್ತಿಲ್ಲ. ಬಂದು ನೋಡೋಣ. ನವಿಲುಗಳಿಗೆ ಸಾಕಿರಿ ನೀವು? ನವಿಲು ಜಿಂಕೆ ಬಾಳಿದೆ. ಜಿಂಕೆಗಳು ಜಿಂಕೆಗಳಿದೆ, ಕರಡಿಗಳಿದೆ ಅಂತ ಹೇಳಿದ್ರು, ಹುಲಿಗಳಿದೆ ಅಂತರು. ಈ ಥರ ಎಲ್ಲ ರೆಸಾರ್ಟಲ್ಲೂ ಸಿಗಲ್ಲ ಸ್ನೇಹಿತರೆ ದಾಂಡೇಲಿಯಲ್ಲಿ. ನಿಮಗೆ ಕಾಣುತ್ತಾ? ನೋಡೋಣ. ಹಾಂ, ಅದನ್ನು ನವಿಲು ಸ್ನೇಹಿತರೆ ಝೂಮ್ ಮಾಡ್ತೀನಿ. ಹಾಂ, ನೋಡ್ಬೋದು ಇಲ್ಲಿ ಹೋಗ್ತಾ ಇದೆ ನವಿಲು. ನವಿಲು ಇಸ್ ಮಾಮೂಲಿ ಇಲ್ಲಿ ಕೋಳಿ ಥರ ಎಲ್ಲ ಕಡೆ ಕಾಣ್ತಾವೆ. ಜಸ್ಟು ಲಂಚ್ ಫಿನಿಷ್ ಮಾಡಿದ್ವಿ ಸ್ನೇಹಿತರೆ. ಸೊ ಲಂಚಲ್ಲೂ ನಿಮಗೆ ಎಗ್ ಕರಿ ಕೊಡ್ತಾರೆ ಆ್ಯಂಡ್ 2-3 ಥರದ್ದು ಸಬ್ಜಿ ಆ್ಯಂಡ್ ರೈಸು ಆ್ಯಂಡ್ ಚಪಾತಿ ಕೂಡ ಇರುತ್ತೆ. ಆ್ಯಂಡ್ ನೈಟು ನಿಮಗೆ ನಾನ್ ವೆಜ್ಜಲ್ಲಿ ಚಿಕನ್ ಸಿಗುತ್ತೆ, ಚಿಕನ್ ಸ್ಟಾರ್ಟರ್ ಇರುತ್ತೆ. ಆ್ಯಂಡ್ ರೆಸ್ಟೋರೆಂಟ್ ಕೂಡ ಅಟ್ಯಾಚ್ ಆಗಿದೆ. ಇನ್ ಕೇಸ್ ಏನಾದರೂ ಅಡಿಷ್ನಲ್ ನಿಮ್ಗೆ ಏನಾದರೂ ಆರ್ಡರ್ ಮಾಡಬೇಕಂದ್ರೆ ಆರ್ಡರ್ ಮಾಡ್ಬೋದು ಸ್ನೇಹಿತರೆ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಡೆಫಿನೆಟ್ಲಿ ಗುಡ್ ಇನ್ ದಿಸ್ ರೆಸಾರ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ದ ಪ್ರಾಪರ್ಟಿ ಈಸ್ ಹ್ಯೂಜ್ ಅಲ್ವಾ. ಸೊ ಆಲ್ಮೋಸ್ಟ್ 4 ಎಕರೆ ಲ್ಯಾಂಡಲ್ಲಿ ಬರುವಂತಹ ಈ ಪ್ರಾಪರ್ಟಿ ಐ ಡೋಂಟ್ ಥಿಂಕ್ ದಾಂಡೇಲಿಯಲ್ಲಿ ಯಾವುದಾದ್ರು ರೆಸಾರ್ಟ್ ಇದೆಯಾ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್. ಯಾಕಂದರೆ ಇಷ್ಟು ದೊಡ್ಡ ಪ್ರಾಪರ್ಟಿಯಲ್ಲಿ ಕಾಡಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್ ಸಿಗೋದು ನಿಮಗೆ ಕೆಲವು ರೆಸಾರ್ಟ್ಗಳಲ್ಲಿ ಸ್ನೇಹಿತರೆ. ಎಲ್ಲ ರೆಸಾರ್ಟಲ್ಲೂ ಈ ಥರ ಒಂದು ಪ್ರೊವೈಡ್ ಮಾಡಲ್ಲ. ಅದರಲ್ಲೂ ಇವರು ಇಟ್ಟಿರುವಂಥ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್ ರೆಸಾರ್ಟ್ ಅಂತ ಹೇಳ್ತೀನಿ. ಫೈನೆಸ್ಟ್ ವೈಲ್ಡ್ ಲೈಫ್ ನೋಡ್ಬೋದು, ವೈಲ್ಡ್ ಲೈಫ್ ಅಟ್ಯಾಚ್ ಆಗಿದೆ, ಟ್ರೆಕ್ಕಿಂಗಿಗೆ ಹೋಗ್ಬೋದು ಆ್ಯಂಡ್ ಫೈರ್ ಕ್ಯಾಂಪ್ ಇದೆ, ರೈನ್ ಡ್ಯಾನ್ಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ನಿಮ್ಮ ಇಲ್ಲಿ ಡೇನ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಚೆಕ್ ಇನ್ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 11 ಗಂಟೆಗೆ ಚೆಕ್ ಇನ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ 11 ಗಂಟೆಗೆ ಚೆಕ್ಔಟ್ ಆಗಬೇಕು. ಸೊ ಇಮಿಡಿಯೇಟ್ ಬಂದ ತಕ್ಷಣ ನೀವು ನಿಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ ಲಂಚಿಂದ. ಸೊ ಇನ್ ಕೇಸ್ ನೀವು 12-1 o'clock ರೀಚ್ ಆಗ್ತಾಯಿದ್ರೆ ಲಂಚ್ ಮುಗಿಸ್ಬಿಟ್ಟು ಇಮಿಡಿಯೇಟಾಗಿ ವಾಟರ್ ಆ್ಯಕ್ಟಿವಿಟಿಗೆ ಹೋಗ್ಬೋದು. ವಾಟರ್ ಆ್ಯಕ್ಟಿವಿಟಿ ಇಲ್ಲಿಂದ ಎಕ್ಸಾಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ. ಈ ರೆಸಾರ್ಟಿಂದ 9 ಕಿಲೋಮೀಟ್ರ್ ಅಂತ ಹೇಳ್ಬೋದು. ಸೊ ವಾಟರ್ ಆ್ಯಕ್ಟಿವಿಟಿ ಮುಗಿಸ್ಬಿಟ್ಟು ರಿಟರ್ನ್ ನೀವು ಮತ್ತೆ ರೆಸಾರ್ಟಿಗೆ ಬರ್ಬೋದು. ರೆಸಾರ್ಟಲ್ಲಿ ಇಂಡೋರ್ ಗೇಮ್ಸು ಆ್ಯಂಡ್ ಫೈರ್ ಕ್ಯಾಂಪು, ಸ್ವಿಮ್ಮಿಂಗ್ ಪೂಲು, ಸೊ ರೈನ್ ಡ್ಯಾನ್ಸು ಎಲ್ಲ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ನೈಟ್ ಡಿನ್ನರಲ್ಲಿ ನಿಮಗೆ ಒಳ್ಳೆ ನಾನ್ ವೆಜ್ಜು ಕೂಡ ಸಿಗುತ್ತೆ ಆ್ಯಂಡ್ ಫೈರ್ ಕ್ಯಾಂಪ್ ಜೊತೆಗೆ ನಿಮ್ಮ ನೈಟ್ನ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ವೈಲ್ಡ್ ಲೈಫ್ನ ಒಂದು ಶಬ್ದ ನೀವು ಪ್ರತಿ ನಿಮಿಷ ಆ್ಯಕ್ಚುಲಿ ಕೇಳ್ತಾನೆ ಇರ್ಬೋದು ಸ್ನೇಹಿತರೆ. ಪಕ್ಷಿಗಳ ಶಬ್ದಗಳು ಕೇಳ್ತಾನೆ ಇದೆ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಕೂಡ ಸಿಗುತ್ತೆ. ಪಕ್ಕ ನಿಮಗೆ ಒಂದು ಕಾಡಲ್ಲಿ ಇರುವಂತಹ ಅನುಭವ ಇಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಬುಕ್ಕಿಂಗ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ, ಯಾಕೆಂದರೆ ವೀಕೆಂಡಲ್ಲಂತೂ ರೆಸಾರ್ಟ್ ಫುಲ್ ಆಗಿರುತ್ತೆ ಆಲ್ಮೋಸ್ಟು. ಆದಷ್ಟು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ಓನರ್ ಕಡೆಯಿಂದ ನಾನು ಬುಕ್ಕಿಂಗ್ ಕನ್ಫರ್ಮೇಷನ್ನ ಇಮಿಡಿಯೇಟಾಗಿ ಕಳಿಸ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಶಾರ್ಟ್ಕಟ್ ಒಂದು ದಾರಿ ಕೂಡ ಇದೆ, ಹೋಗ್ತಾ ಇದ್ದೀವಿ.
ಕಂಪ್ಲೀಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋದು ಬರ್ಬೋದು. ನೋಡ್ರಿ ಅಡಿಕೆ ತೋಟ ಇದೆ. ಮಳೆ ಬಂದು ಇದು ಎಷ್ಟು ಕಿಲೋಮೀಟರ್ ಸೇವ್ ಆಗುತ್ತೆ? ಇದು ಶಾರ್ಟ್ಕಟ್ ರೋಡ್ 1 ಕಿಲೋಮೀಟರ್. ನೋಡ್ರಿ ಬೈಕಲ್ಲಿ ಬಂದ್ರೆ ಮಿಸ್ ಮಾಡ್ಬೇಡಿ ಬರೋದು. ಜಸ್ಟ್ ಇದು ರೆಸಾರ್ಟ್ ಇಂದ 1 ಕಿಲೋಮೀಟರ್ ಇಲ್ಲ ಸ್ನೇಹಿತರೆ, ಅಷ್ಟು ಹತ್ತಿರದಲ್ಲಿದೆ. ಸೊ ಡೈರೆಕ್ಟ್ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಈ ರೋಡು.